ನಮಸ್ಕಾರ ವೀಕ್ಷಕರೇ, ಈ ವಾರದ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ದೀಪಕ್ ಸ್ಕೆಚ್ಗೆ ಸ್ವಾಗತ ಬಯಸ್ತಾ ಇದ್ದೀನಿ. ಸೊ ಈ ವಾರ ಎಲ್ಲರೂ ಮನೇಲಿ ಮಾಡಿರ್ತೀರಾ, ಹೊರಗಡೆ ಕೂಡ ತುಂಬ ಜನ ಟೇಸ್ಟ್ ಮಾಡಿರ್ತೀರಾ. ಈ ನಾರ್ಮಲ್ ಆಗಿ ನಾವು ಮನೇಲಿ ಮಾಡ್ತಕ್ಕಂಥ ಪೂರಿ ಏನಪ್ಪ ಈ ಸಿಂಪಲ್ ರೆಸಿಪಿ ತೊಗೊಂಬಂದಿದೆ ಅಂದ್ಬಿಟ್ಟು ಹೇಳ್ತಾರೆ. ಸೊ ಹಾಗಾಗಿ ತುಂಬ ಜನ ಸಬ್ಸ್ಕ್ರೈಬರ್ಸ್ ಮತ್ತು ಫ್ರೆಂಡ್ಸ್ ಸಹ ನನಗೆ ಕೇಳ್ತಾ ಇದ್ರು, ಈ ಪೂರಿನ ಪರ್ಫೆಕ್ಟಾಗಿ ಹ್ಯಾಗ್ ಮಾಡ್ತಕ್ಕಂಥದ್ದು. ಹೋಟೆಲ್ಗಳಲ್ಲಿ ಹೋಗ್ಬಿಟ್ರೆ ಕ್ರಿಸ್ಪಿ ಆಗಿರುತ್ತೆ, ಪ್ರತಿಯೊಂದು ಪೂರಿ ಚೆನ್ನಾಗಿ ಉಬ್ಬಿರುತ್ತೆ, ಫ್ಲಫಿ ಆಗಿರುತ್ತೆ. ಅದನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಹೇಳ್ಕೊಡು ಅಂತ ಹೇಳಿದರು. ಸೊ ಹಾಗಾಗಿ ಅವರ ಒಂದು ರೆಕಮೆಂಡೇಶನ್ ಮೇರೆಗೆ ನಾನೊಂದು ಈ ವಾರದ ರೆಸಿಪಿಯಲ್ಲಿ ಈ ಒಂದು ಪ್ರತಿಯೊಂದು ಪೂರಿನೂ ಹೇಗೆ ಪರ್ಫೆಕ್ಟಾಗಿ ಉಬ್ಬಿಸ್ಬೇಕು ಅಥವಾ ಫ್ಲಫಿಯಾಗಿ ಮಾಡಬೇಕು ಮತ್ತು ಅದರಲ್ಲಿರ್ತಕ್ಕಂಥ ಪ್ರತಿಯೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಜೊತೆಗೆ ರೆಸಿಪಿನ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಹಾಗಾದರೆ ಮತ್ತಿನ್ನ ತಡ ನಡೀರಿ ನೋಡೋಣ. ನೋಡಿ, ಇವಾಗ ನಾವು ಈ ಪೂರಿ ಮಾಡೋದಕ್ಕೆ ನಮಗೆ ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕಾಗತ್ತೆ. ಈ ಒಂದು ಕಪ್ನಲ್ಲಿ ನಾನು 1 ಗ್ಲಾಸ್ನಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, ಒಂದು 50 ಗ್ರಾಮ್ನಷ್ಟು ಮೈದಾ, ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಹಾಲು, 1 ಟೇಬಲ್ ಸ್ಪೂನ್ ಅಷ್ಟು ಚಿರೋಟಿ ರವೆ, ರುಚಿಗೆ ತಕ್ಕಷ್ಟು ಉಪ್ಪು. ಸೊ ನಾನೇನು ಸಜೆಸ್ಟ್ ಮಾಡ್ತೀನಿ, ಯಾವುದೇ ಒಂದು ಬೌಲ್ಗಳಲ್ಲಿ ನೀವು ಇದನ್ನ ಹಿಟ್ಟನ್ನ ಮಿಕ್ಸ್ ಮಾಡೋ ಬದಲು ಒಂದು ಮೇಲ್ಗಡೆ ಟಾಪ್ ಇರುತ್ತಲ್ಲ, ಅದನ್ನ ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಚೆನ್ನಾಗಿ ಸ್ಯಾನಿಟೈಸ್ ಮಾಡಿಬಿಟ್ಟು ಅದ್ರ ಮೇಲೆ ಮಾಡಿ ಅದು ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಅದೇ ರೀಸನ್ಗೆ ರೆಸ್ಟೋರೆಂಟ್ಸ್ ಆಗಿರ್ಬೋದು, ಹೋಟೆಲ್ಸ್ ಅಲ್ಲಿ ಆಗಿರ್ಬೋದು, ಯಾವುದೇ ಕಾರಣಕ್ಕೆ ಪ್ಲೇಟ್ಗಳಲ್ಲಿ ಅಥವಾ ಬೌಲ್ಗಳಲ್ಲಿ ಹಿಟ್ಟನ್ನ ಮಿಕ್ಸ್ ಮಾಡಲ್ಲ, ಒಂದು ಸ್ಟೈನ್ಲೆಸ್ ಸ್ಟೀಲ್ ಟೇಬಲ್ ಮೇಲೆ ಮಿಕ್ಸ್ ಮಾಡ್ತಾರೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ ಅದನ್ನ ಚೆನ್ನಾಗಿ ನಾದೋದಕ್ಕೆ, ಸಾಟಿ ಕೊಡೋದಕ್ಕೆ ಅದು ಬೆಸ್ಟ್ ಪ್ಲಾಟ್ಫಾರ್ಮ್ ಆಗಿರುತ್ತೆ. ಸೊ ಆ ಒಂದು ಕಾರಣದಿಂದಾಗಿ ಸೊ ಈಗ ಈ ಒಂದು ಹಿಟ್ಟನ್ನ ನಾನು ಈ ಒಂದು ಪ್ಲಾಟ್ಫಾರ್ಮ್ ಮೇಲೆ ಹಾಕೊಳ್ತಾ ಇದ್ದೀನಿ. ಒಂದು ಮಧ್ಯದಲ್ಲಿ ಒಂದು ಗುಣಿತನ ಮಾಡಿ ಇದರಲ್ಲಿ ಮೈದಾ ಸಹ ಹಾಕೊಳ್ತಾ ಇದ್ದೀನಿ. ನೋಡಿ, ಈ ಪೂರಿ ಮಾಡೋದಕ್ಕೆ ಅಳತೆಗಳು ಸಹ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೆಲವ್ರು ಏನು ಮಾಡ್ತಾರೆ, ಬರೀ ಹೋಲ್ ವೀಟ್ ಫ್ಲವರ್ ಅಂತ ಹೇಳಿದ್ರೆ ಬರೀ ಗೋಧಿ ಹಿಟ್ಟಲ್ಲೂ ಮಾಡ್ತಾರೆ. ಸೊ ಅದು ಕೂಡ ಬ್ಯೂಟಿಫುಲ್ ಆಗಿರುತ್ತೆ. ಸೊ ಬಟ್ ನಾನು ಈ ರೆಸಿಪಿಲಿ ಏನು ಮಾಡ್ತಿದ್ದೀನಿ, 5:1 ರೇಷಿಯೋದಲ್ಲಿ ಗೋಧಿ ಹಿಟ್ಟು ಮತ್ತು ಮೈದಾ ತೊಗೊತೀನಿ. ಅಂದರೆ 5 ಭಾಗ ಗೋಧಿ ಹಿಟ್ಟು ತೊಗೊಂಡ್ರೆ 1 ಭಾಗದಷ್ಟು ಮೈದಾ ತೊಗೋಬೇಕಾಗತ್ತೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಈ ಮೈದಾ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಸ್ವಲ್ಪ ಗ್ಲಿಟನ್ ಫಾರ್ಮೇಷನ್ ಆಗೋದಕ್ಕೆ ಅದು ಮೈದಾ ತುಂಬಾನೇ ಹೆಲ್ಪ್ ಮಾಡುತ್ತೆ. ಅದೇ ರೀತಿ ಅದು ಸ್ವಲ್ಪ ಚೆನ್ನಾಗಿ ಕ್ರಿಸ್ಪ್ ಆಗಿ ಉಬ್ಬೋದಕ್ಕೂ ಕೂಡ ಆ ಒಂದು ಮೈದಾ ನಮಗೆ ಹೆಲ್ಪ್ ಮಾಡುತ್ತೆ. ಈ ಚಿರೋಟಿ ರವೆಯನ್ನು ಸಹ ಹಾಕೊಳ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸೊ ಈಗ ಇದನ್ನ ಮಧ್ಯದಲ್ಲಿ ಒಂದು ಗುಣಿ ತರ ಮಾಡಿಬಿಟ್ಟು ಇದರಲ್ಲಿ ನಾವು 4 ಟೇಬಲ್ ಸ್ಪೂನ್ ಹಾಲು ತೊಗೊಂಡಿದ್ವಲ್ಲ, ಆ ಹಾಲನ್ನು ಹಾಕೊಳ್ಳೋಣ. ಅದರೊಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಒಂದು 2 ಟೀ ಸ್ಪೂನ್ ಅಷ್ಟು ಎಣ್ಣೆ. ಇದು ನನ್ನ ಸೀಕ್ರೆಟ್ ಇಂಗ್ರೀಡಿಯೆಂಟ್. ನೋಡಿ, ಈಗ ಈ ಒಂದು ಹಿಟ್ಟಿನಲ್ಲಿ ನಾನು ಏನು ಮಾಡ್ತಿದ್ದೀನಿ, ಒಂದು 2 ಟೀ ಸ್ಪೂನ್ ಅಷ್ಟು ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ, ಮತ್ತೆ 1 ಟೀ ಸ್ಪೂನ್ ಅಷ್ಟು ಮಾತ್ರ ಒಂದು ಸ್ವಲ್ಪ ಚಿರೋಟಿ ರವೆ ಯೂಸ್ ಮಾಡ್ತೀನಿ. ಏನಕ್ಕೆ ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ, ಈ ಎಣ್ಣೆ ಏನು ಮಾಡುತ್ತೆ, ಒಂದು ಸಾಫ್ಟ್ ಅಂಡ್ ಕ್ರಂಚಿ ಟೆಕ್ಸ್ಚರ್ ಕೊಡೋದಕ್ಕೆ ನಮಗೆ ಈ ಎಣ್ಣೆ ಯೂಸ್ ಮಾಡುತ್ತೆ. ಅದೇ ರೀತಿ ಈ ಸೂಜಿ ಇದೆ ಅಲ್ವಾ, ಸೂಜಿ ಅಂತ ಹೇಳಿದ್ರೆ ಈ ರವೆ ಇದೆಲ್ಲ, ಈ ರವೆ ಏನು ಮಾಡುತ್ತೆ, ಸೊ ನೀವು ಆಕ್ಚುಲಿ ನೋಡಿರ್ಬೋದು, ಪ್ರತಿಯೊಬ್ಬರು ಮನೆಯಲ್ಲಿ ಪೂರಿ ಮಾಡ್ತೀರಾ, ಮಾಡಿದಾಗ ಚೆನ್ನಾಗಿ ಉಬ್ಬುತ್ತೆ. ಬಟ್ ಸ್ವಲ್ಪ ಟೈಮ್ ಆಗಿದ ತಕ್ಷಣ ಏನಾಗುತ್ತೆ, ಪಫ್ ಅಂತ ಕೆಳಗಡೆ ಬಂದ್ಬಿಡುತ್ತೆ. ಈ ರೀತಿ ಒಳಗಡೆ ಹೋಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಒಂದೇ ಒಂದು ಸ್ಪೂನ್ ಅಷ್ಟು ನಾವು ಸೂಜಿ ಹಾಕ್ತೀವಿ. ಇದೇನಾಗುತ್ತೆ, ಸ್ವಲ್ಪ ಹಾರ್ಡ್ ಮಾಡುತ್ತೆ ಡೋನ. ಅದು ಚೆನ್ನಾಗಿ ಎಣ್ಣೆಲಿ ಕರ್ದ ನಂತರ ಕೂಡ ಸ್ವಲ್ಪ ಜಾಸ್ತಿ ಹೊತ್ತು ಏರ್ನ ಅದರೊಳಗಡೆ ರಿಟೈನ್ ಮಾಡ್ಕೊಳ್ಳೋದಕ್ಕೆ ಅದು ಆ ಒಂದು ರವೆ ಹೆಲ್ಪ್ ಮಾಡುತ್ತೆ. ಸೊ ಆ ಒಂದು ಕಾರಣದಿಂದಾಗಿ ನಾವು ಸ್ವಲ್ಪ ರವೆನ ಯೂಸ್ ಮಾಡ್ತಾ ಇದ್ದೀವಿ. ಹಾಲು ಹಾಕೋ ಪ್ರಮೇಯ ಕೂಡ ಅಷ್ಟೇ, ಈಗಡೆ ಲೇಯರ್ ಎಲ್ಲ ಕ್ರಂಚಿಯಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ. ಬಟ್ ಮಿಡಲ್ ಲೇಯರ್ ಇರುತ್ತಲ್ಲ, ಈ ಮಧ್ಯದಲ್ಲಿ ಇರ್ತಕ್ಕಂಥ ಲೇಯರು ಬಾಯಲ್ಲಿಟ್ಟಿದ ತಕ್ಷಣ ಒಂದು ಸಾಫ್ಟ್ ಟೆಕ್ಸ್ಚರ್ ಕೊಡುತ್ತೆ. ಆ ಸಾಫ್ಟ್ ಟೆಕ್ಸ್ಚರ್ ಮತ್ತೆ ಒಂದು ಒಳ್ಳೆ ಟೇಸ್ಟ್ ಬರೋದಕ್ಕಾಗಿ ನಾವು ಒಂದು ಸ್ವಲ್ಪ 4 ಟೇಬಲ್ ಸ್ಪೂನ್ ಅಷ್ಟು ಹಾಲನ್ನ ಯೂಸ್ ಮಾಡ್ತಾ ಇದ್ದೀವಿ. ಇದನ್ನ ನೀವು ಟ್ರೈ ಮಾಡಿ ನೋಡಿ, ಅದರ ಡಿಫ್ರೆನ್ಸ್ ನಿಮಗೆ ಅರ್ಥ ಆಗುತ್ತೆ. ಸೊ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರನ್ನ ಹಾಕೊಳ್ಳಿ. ಸೊ ಈಗ ಈ ಸೈಡಿಂದ ಹಿಟ್ಟನ್ನ ಹಿಂಗೆ ಒಳಗಡೆ ತಳ್ತಾ ಒಂದು ಒಳ್ಳೆ ಹಿಟ್ಟಿನಾಗಿ ಮಾಡ್ಕೊಳ್ಳೋಣ. ನೋಡಿ, ಈ ಹಿಟ್ಟನ್ನು ನಾನು ಏನು ಮಾಡ್ತಿದ್ದೀನಿ ಅಂದರೆ, ನನ್ನ ಈ ಒಂದು ಅಂಗೈ ಇದರಲ್ಲಿ ನಾನು ಇದನ್ನು ಹಿಂಗೆ ರಬ್ ಮಾಡ್ತಾ ಇದ್ದೀನಿ. ನೋಡಿ, ಆಸ್ ಇಫ್ ದಿಸ್. ನೋಡಿ, ಒಂದು ಸ್ವಲ್ಪ ಎಣ್ಣೆ ಸಹ ನಾನು ಹಾಕಿಲ್ಲ, ಬಟ್ ಆದ್ರೂ ಬ್ಯೂಟಿಫುಲ್ ಆಗಿ ಒಂದಕ್ಕೊಂದು ಮೆತ್ಕೊಂಡ ಇರೋ ಕ್ಲೀನಾಗಿ ಹಿಟ್ಟು ಮಿಕ್ಸ್ ಆಗ್ತಾ ಇದೆ. ನೋಡಿ, ಈಗ ಈ ಡೋ ಅನ್ನೋದೇನಿದೆ ಪರ್ಫೆಕ್ಟ್ ಆಗಿದೆ.
ಸೊ ಈಗ ಈ ಡೋನ ಏನು ಮಾಡೋಣ, ಈಗ ಈ ಡೋ ಅನ್ನ ಇದರಲ್ಲಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆನ ಇಲ್ಲಿ ಹಾಕ್ಬಿಟ್ಟು ಮೇಲ್ಗಡೆ ಎಲ್ಲ ಕ್ಲೀನಾಗಿ ರಬ್ ಮಾಡಿಬಿಟ್ಟು ಒಂದು 10 to 15 ಮಿನಿಟ್ಸ್ ಇದೇ ರೀತಿ ರೆಸ್ಟ್ ನೋಡಿ. ಇವಾಗ ಒಂದು 10 ನಿಮಿಷ ಆಗಿದೆ, ಇದು ಚೆನ್ನಾಗಿ ರೆಸ್ಟ್ ಆಗ್ತಾ ಇತ್ತು. ಸೊ ಈಗ ಏನು ಮಾಡಬೇಕಾಗುತ್ತೆ, ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಹಿಟ್ಟನ್ನು ತೆಗೆದುಕೊಳ್ಳೋಣ. ಈಗ ಇದನ್ನು ಎಷ್ಟು ಬೇಕೋ ನಿಮ್ಗೆ ಅಷ್ಟು ಉಂಡೆಗಳನ್ನು ತೆಗೆದುಕೊಳ್ಳೋಣ. ನಾವು ಈ ಉಂಡೆ ಏನು ಮಾಡ್ತೀವಲ್ಲ ಅದರಲ್ಲಿ ಈ ರೀತಿ ಕ್ರ್ಯಾಕ್ಸ್ ಅನ್ನೋದು ಬರಬಾರ್ದು. ಸೊ ಹಾಗಾಗಿ ಏನು ಮಾಡಬೇಕಾಗುತ್ತೆ, ನಾವು ಚೆನ್ನಾಗಿ ಪ್ರೆಸ್ ಮಾಡ್ತಾ ಮಾಡ್ತಾ ಒಂದು ಒಳ್ಳೆ ರೌಂಡಲ್ಸ್ ಆಗಿ ಮಾಡಿ ನಾವು ಪಕ್ಕಕ್ಕೆ ಇಡಬೇಕು. ಬಟ್ ಮೇಕ್ ಶ್ಯೂರ್ ಅಲ್ಲೆಲ್ಲೂ ಕೂಡ ಕ್ರ್ಯಾಕ್ಸ್ ಇರಬಾರ್ದು ಇದರಲ್ಲಿ. ಸೊ ಇವಾಗ ಇದ್ರಲ್ಲಿ ಏನು ಮಾಡ್ತಿದ್ದೀನಿ, 2 ನಾನ್ ಸ್ಟಿಕ್ ಪೇಪರ್ನ ಹಾಕ್ಕೊಂಡಿದ್ದೀನಿ. ಸೊ ಇದ್ರಲ್ಲಿ ಫಸ್ಟ್ ಏನು ಮಾಡ್ತೀನಿ, 1-2 ಡ್ರಾಪ್ಸ್ ಅಷ್ಟು ಆಯಿಲ್ ಹಾಕ್ಕೊಳ್ತೀನಿ. ಸೊ ಯಾಕಂದರೆ ಇದು ಹಿಟ್ಟು ಏನು ತಗಲ್ಬಾರ್ದು ಅನ್ನೋ ಕಾರಣಕ್ಕೆ. ಸೊ ಇದನ್ನು ಪೂರ ಒಂದ್ಸತಿ ಹಿಂಗೆ ಅಪ್ ಮಾಡ್ತೀನಿ. ಸೊ ಇದ್ರ ಮಧ್ಯದಲ್ಲಿ ನಾವು ಆದೇ ಮಾಡಿದ್ವಲ್ಲ, ಇದು ಪೂರಿಯ ಒಂದು ಉಂಡೆಯನ್ನು ಇಲ್ಲಿ ಇಡೋಣ. ಈಗ ಈ ಒಂದು ಪೇಪರ್ ಶೀಟ್ನ ಸಹ ನಾವು ಇದೇ ರೀತಿ ಎಣ್ಣೆನ ಗ್ರೀಸ್ ಮಾಡಿಬಿಟ್ಟು ಈ ರೀತಿ ಇಟ್ಕೊಂಡು ಇದನ್ನ ಪ್ರೆಸ್ ಮಾಡ್ಕೊಳ್ಳೋಣ. ನೋಡಿ ಈಗ ಇದು ಆಗಿದೆ. ಇದನ್ನ ಯಾವ ರೀತಿ ಎಣ್ಣೆಲಿ ಕರಿಬೇಕು ಅನ್ನೋದನ್ನ ನೋಡೋಣ. ಇದರಲ್ಲಿ ನಾನು ಡೀಪ್ ಫ್ರೈಗೆ ಬೇಕಾಗಿರ್ತಕ್ಕಷ್ಟು ಎಣ್ಣೆನ ನಾನು ಇದರಲ್ಲಿ ಬಿಸಿ ಮಾಡ್ಕೊಂಡಿದ್ದೀನಿ. ನೋಡಿ ನಾ ಇಲ್ಲಿಂದ ಡೀಪ್ ಫ್ರೈಗೆ ಆಗುವಷ್ಟು ಎಣ್ಣೆನ ಇಟ್ಟಿದ್ದೀನಿ. ಒಂದು ನೀವು ನೆನ್ಪಿಟ್ಕೋಬೇಕಾಗುತ್ತೆ, ಯಾವಾಗಲೇ ಆಗಲಿ ಪೂರಿ ಮಾಡ್ಬೇಕಂತ ಹೇಳಿದ್ರೆ ಆಯಿಲ್ ಮಾತ್ರ ಹೈ ಹೀಟಲ್ಲೇ ಇರಬೇಕು. ಯಾವಾಗಲೇ ಆಗಲಿ ಪೂರಿ ಅಂತಕ್ಕಂಥದ್ದು ಹೈ ಹೀಟಲ್ಲೇ ಅದನ್ನ ಫ್ರೈ ಮಾಡಬೇಕು. ಮೀಡಿಯಂ ಹೀಟ್ ಅಥವಾ ಲೋ ಹೀಟ್ ಮಾಡಿದ್ರೆ ಅದು ಪಫ್ ಅಪ್ ಆಗೋದಿಲ್ಲ. ಸೊ ಈಗೇನು ಮಾಡೋಣ, ಈ ಒಂದು ಪೂರಿಯನ್ನ ಇದಕ್ಕೆ ತೆಗೆದುಕೊಂಬೇಡ. ಈ ರೀತಿ ಪೂರಿ ಹಾಳೆಯನ್ನು ಸಹ ನಾನು ಇದರಲ್ಲಿ ಮೇಲೆ ಹಿಂಗೆ ಎಣ್ಣೆಲಿ ಹಾಕ್ಕೊಳ್ತೀನಿ. ಹಾಕಿದ ತಕ್ಷಣ ಹಿಂಗೆ ಎಣ್ಣೆಲಿ ಪ್ರೆಸ್ ಮಾಡಿಬಿಟ್ಟು ಯು ಜಸ್ಟ್ ಕೀಪ್ ಆನ್ ರೊಟೇಟಿಂಗ್. ಹಿಂಗೆ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿದ್ರೆ ನೋಡಿ ಅದಷ್ಟೇ ಕದ ಹಿಂಗೆ ಉಬ್ಬಿ ಮೇಲೆ ಬರುತ್ತೆ. ಒಂದು ಫ್ಯೂ ಸೆಕೆಂಡ್ಸ್ ಕಾಲ ಎಣ್ಣೆಲಿ ಹೀಗೆ ಇಡಿ. ನೋಡಿ ಪರ್ಫೆಕ್ಟಾಗಿ ಪಫ್ ಆಗಿರ್ತಕ್ಕಂಥ ಈ ಒಂದು ಪೂರಿ ಸಹ ರೆಡಿ ಆಗಿದೆ. ಪರ್ಫೆಕ್ಟ್ ಆಗಿ ಪಫ್ ಮತ್ತೆ ಕ್ರಿಸ್ಪ್ ಆಗಿರ್ತಕ್ಕಂಥ ಪೂರಿ ರೆಡಿ ಆಗಿದೆ. ನೀವು ಈಚ್ ಅಂಡ್ ಎವ್ರಿ ಟೈಮ್ ಈ ಟ್ರಿಕ್ಸ್ನ ಫಾಲೋ ಮಾಡಿ ಪರ್ಫೆಕ್ಟ್ ಆಗಿ ನೋಡ್ತಿರ್ಬೋದು. ನಾವು ಪೂರಿ ಹಾಕಿದ ತಕ್ಷಣ ಏನು ಮಾಡ್ತೀನಿ, ಆ ಲ್ಯಾಡಲಲ್ಲಿ ಆ ಪೂರಿ ಆ ಹಾಳೆ ಏನಿರುತ್ತೆ ಅದನ್ನು ನಾನು ಎಣ್ಣೆಯಲ್ಲಿ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡ್ತೀನಿ. ಸ್ವಲ್ಪ ಪ್ರೆಷರ್ ಅಪ್ಲೈ ಮಾಡಿ ಹಿಂಗೆ ಪ್ರೆಸ್ ಮಾಡ್ತೀನಿ. ಕಾರಣ ಏನಪ್ಪ ಅಂತ ಹೇಳಿ, ಆ ಎಣ್ಣೆ ಬಿಸಿ ಹಾಟ್ ಆಯಿಲ್ ಏನಿರುತ್ತಲ್ಲ ಆ ಒಂದು ಹಾಳೆ ಆ ಪೂರಿ ಮೇಲ್ಗಡೆ ಎಲ್ಲ ಈಚ್ ಅಂಡ್ ಎವ್ರಿ ಬಿಟ್ಸ್ ಅಂಡ್ ಕಾರ್ನರ್ಸ್ಗೆ ಅದು ಟಚ್ ಆಗಬೇಕು. ಸೊ ಆಗಲೇ ಅದೇನಾಗುತ್ತೆ, ಆ ಹಾಳೆ ಇರೋದೇನಾಗುತ್ತೆ ಹಿಂಗೆ ಉಬ್ಬೋದಕ್ಕೆ ಶುರು ಆಗುತ್ತೆ. ಸೊ ಅದು ಒಂದು ಬೆಸ್ಟ್. ಮತ್ತೆ ಎಣ್ಣೆ ಮೇಲ್ಗಡೆ ಹಾಕ್ತಾ ಇರಿ, ಆಗ ಮಾತ್ರ ನಿಮಗೆ ಈ ಪೂರಿ ಏನಾಗುತ್ತೆ ಕಂಪ್ಲೀಟ್ ಆಗಿ ಪಫ್ ಅಪ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ನೋಡಿ ಒಳಗಡೆ ಸಹ ಎಲ್ಲೂ ಒಂದು ಸ್ವಲ್ಪ ಕೂಡ ಎಣ್ಣೆ ತಾಗಿಲ್ಲ, ಅಷ್ಟು ಡ್ರೈ ಆಗಿದೆ. ನಾನು ಹೇಳಿರ್ತಕ್ಕಂಥ ಪ್ರತಿಯೊಂದು ಮಾತುಗಳನ್ನ ನೀವು ನೆನ್ಪಿಟ್ಕೊಂಡು ಅದೇ ರೀತಿ ಮಾಡಿ ನೋಡಿ. ನೀವು ತುಂಬ ಸತಿ ಮಾಡಿರ್ತೀರ, ಬಟ್ ಈ ರೀತಿ ಹೇಳಿರ್ತಕ್ಕಂಥ ವಿಧಾನದಲ್ಲಿ ನೀವು ಮಾಡಿ ನೋಡಿ, ನಿಮಗೆ ಡೆಫಿನೆಟ್ ಆಗಿ ಅದರದ ಒಂದು ವೇರಿಯೇಷನ್ಸ್ ಆಗಿರ್ಬೋದು, ಅದರದ್ದು ಒಂದು ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ಸೊ ನಂಗೆ ಅನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿದ್ರೆ ಪಕ್ಕದಲ್ಲೇ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಬಟನ್ನ ಟಚ್ ಮಾಡಿ. ಹಾಗೆ ಪಕ್ಕದಲ್ಲೇ ಬೆಲ್ ಐಕನ್ ಇರುತ್ತೆ, ಆ ಬೆಲ್ ಐಕನ್ನ ಟಚ್ ಮಾಡಿಬಿಟ್ಟು ನೋಟಿಫಿಕೇಶನ್ಸ್ನ ಆಲ್ ಮಾಡಿ. ಆಗ್ತಾನೆ ನಮ್ಮೆಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲನೇದಾಗಿ ಸಿಗ್ತಾ ಇರುತ್ತೆ. ಸೊ ಹಾಗಾದ್ರೆ ನಾನು ಮುಂದಿನ ವಾರ ಇನ್ನೊಂದು ಹೊಸ ವೈವಿಧ್ಯಮಯ ಅಡಿಗೆಯೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ನಾನು ನಿಮ್ಮ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಆನ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ. ಸಬ್ಸ್ಕ್ರೈಬ್, ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.